ಸರ್ ನೀವು MS ಧೋನಿ ಅವ್ರ ಗ್ಯಾರೇಜ್ ಅಲ್ಲಿ ಬೈಕ್ ಕಲೆಕ್ಷನ್ ಇರೋ ತರ ನೀವು ಎತ್ತಿನ ಗಾಡಿ ಕಲೆಕ್ಷನ್ ಮಾಡಿದೀರಾ? ಗಾಡಿಗಳ ಕಲೆಕ್ಷನ್ ಇಟ್ಟಿದ್ದೀನಿ. ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಸೊ ನಮಗೆ ಗಾಡಿಗಳ ಕ್ರೇಜ್. ಸೊ ನನ್ನ ಹತ್ರನೂ ಗಾಡಿಗಳಿದೆ, ನಾನು ಜೀಪ್ ಎಲ್ಲ ಇಟ್ಕೊಂಡಿದ್ದೀನಿ. ಬಟ್ ಆದ್ರೆ ನನಗೆ ಅದಕ್ಕೆ ಮೀರಿದ್ದು ಇದು. ನಮ್ಗೆ ಎತ್ಕೊಳ್ಳೋದ್ರೆ ಮುಂಚೆಯಿಂದನೂ ಪ್ರಾಣ. ನಮ್ಮ ತಾತ ಕಟ್ತಿದ್ರು, ಪ್ಲಸ್ ನಮ್ಮ ತಂದೆ ಕಟ್ಟೋರು. ನಮಗೂ ಅದ್ರ ಮೇಲೆ ಅವತ್ತಿನ ಒಲ್ವು. ಅದ್ರ ಕೆಲವು ಕಲೆಕ್ಷನ್ಸ್ ಇದೆ. ಇದು ಬಂದು ನಮಗೆ ರೇಕ್ಲಾರ ಗಾಡಿ ಅಂತ, ತಮಿಳ್ನಾಡು ಗಾಡಿ ಸರ್. ರೇಕ್ಲಾ ರೇಸ್ ಅಂತ ಕೇಳಿರ್ತೀರಾ. ಸೊ ನಿಮ್ ಕಡೆ ಚಿಕ್ಕಮಂಗ್ಳೂರ್ ಕಡೆ ಎಲ್ಲ ರೇಸ್ ನಡೀತಾ ಇರುತ್ತೆ, ನೋಡಿದಿರಲ್ಲ. ರೇಸ್ ಹುಟ್ಟಾಕಿದ್ದು ಯಾರೋ ಅಂತ ಹೇಳ್ತಾರೆ, ಬಟ್ ಚಿಕ್ಕಮಂಗ್ಳೂರು ಯಾವತ್ತಿನ ದಿನದಲ್ಲೂ ರೇಸ್ ನೀವು ಮಾಡಿದ್ರೆ ನೋಡಿದ್ದೀನಿ ನಾನು. ಇದು ಬಂದು ಹುಬ್ಳಿದು ಸರ್. ಹುಬ್ಳಿಲಿ ರೇಸ್ ಯೂಸ್ ಮಾಡ್ತಾರೆ. ನಮಗೆ ನಮ್ಮ ಸ್ನೇಹಿತರು ಇದನ್ನ ಗಿಫ್ಟ್ ಮಾಡಿದ್ದು. ಇದನ್ನ ಚಕ್ಡಿ ಅಂತಾರೆ, ಈ ಗದ್ದೆ ಮಳದಲ್ಲಿ ಹೊಲದಲ್ಲಿ ರೇಸ್ ಮಾಡೋದು. ಇದು ಬಂದು ಹುಬ್ಳಿ ಗಾಡಿ. ನಿಮ್ಗೆ ಗೊತ್ತು, ಸಾಮಾನ್ ಗಿಮಾನ್ ಎಳಿಯಕ್ಕೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ಆ ಕಡೆ ಎಲ್ಲ ಗೊತ್ತಲ್ಲ ನಿಮ್ಗೆ. 100 ಎಕರೆ 200 ಎಕರೆ ಜಮೀನು ಇಟ್ಕೊಂಡಿರ್ತಾರೆ. ಜಮೀನ್ಗೂ ಮನೆಗೂ ತುಂಬಾ ಡಿಸ್ಟೆನ್ಸ್ ಇರುತ್ತೆ. ಸೊ ಟ್ರಾವೆಲ್ ಮಾಡಕ್ಕೆ ಈ ಗಾಡಿನ ಯೂಸ್ ಮಾಡ್ತಾರೆ. ರೋಡಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ.